ಎಲ್ರಿಗೂ ನಮಸ್ಕಾರ. ವೇದಿಕ್ ರೂಟ್ಸ್ಗೆ ಸ್ವಾಗತ ಸುಸ್ವಾಗತ. ವೇದಿಕ್ ರೂಟ್ಸಲ್ಲಿ ಬೃಹತ್ ಶ್ಲೋಕಗಳ ಮತ್ತು ಮಂತ್ರಗಳ ಸಂಗ್ರಹ ಶೇರ್ ಮಾಡ್ತಾ ಇರೋದು ನಿಮಗೆಲ್ಲ ಗೊತ್ತೇ ಇದೆ. ಈ ದಿನ ನಾನೇನು ತಿಳಿಸ್ತಾ ಇದ್ದೀನಿ ಅಂದರೆ, ಈಗ ಪ್ರಯಾಗದಲ್ಲಿ ಮಹಾ ಕುಂಭಮೇಳ ಅಂತ ನಡೀತಾ ಇದೆ, ಎಲ್ರಿಗೂ ಗೊತ್ತೇ ಇದೆ. ಈ ಮಹಾ ಕುಂಭಮೇಳಕ್ಕೆ ಹೋದರೆ ಅಲ್ಲಿ ಸ್ನಾನ ಮಾಡಿದ್ರೆ ಎಷ್ಟೋ ಜನ್ಮಗಳ ಪಾಪಕರ್ಮಗಳು ನಿವಾರಣೆಯಾಗುತ್ತೆ ಅಂತ ಲಕ್ಷೋಪ ಜನಗಳು ಹೋಗ್ತಾ ಇದ್ದಾರೆ. ಆದರೆ ಎಲ್ರಿಗೂ ಹೋಗಲಿಕ್ಕೆ ಆಗೋದಿಲ್ಲ ಅಲ್ವಾ? ಆದ್ದರಿಂದ ಯಾರಿಗೆ ಹೋಗಲಿಕ್ಕೆ ಆಗೋದಿಲ್ಲ ಅಂಥವರು ಮನೆಯಲ್ಲಿ ಸ್ನಾನ ಮಾಡಬೇಕಾದ್ರೆ ಇದನ್ನು ಹೇಳಿಕೊಂಡು ಸ್ನಾನ ಮಾಡ್ಬೋದು. ಅಥವಾ ನಮಗೆ ಹೇಳ್ಕೊಳ್ಳೋದಕ್ಕೆ ಬರೋದಿಲ್ಲ ಅನ್ನೋರು ಸ್ನಾನ ಆದ ನಂತರದಲ್ಲಿ ಈ ತ್ರಿವೇಣಿ ಸ್ತೋತ್ರ ಅನ್ನೋದನ್ನು ಶ್ರವಣ ಮಾಡಿದ್ರೂ ಸಾಕು. ಪ್ರತಿದಿನ ಶ್ರವಣ ಮಾಡಿದ್ರೆ ಬೆಳಿಗ್ಗೆ ಮತ್ತು ಸಂಜೆ ಎರಡೊತ್ತು ಶ್ರವಣ ಮಾಡಿದ್ರೆ ಸಾಕು. ಪ್ರಯಾಗಕ್ಕೆ ಹೋಗಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದಷ್ಟೇ ಪುಣ್ಯ ಫಲ ಸಿಗುತ್ತೆ. ಆದ್ದರಿಂದ ಈ ತ್ರಿವೇಣಿ ಸ್ತೋತ್ರವನ್ನು ಈ ದಿನ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ನೀವು ಕೇಳಿ, ಬೇರೆಯವ್ರಿಗೂ ಶೇರ್ ಮಾಡಿ. ತ್ರಿವೇಣಿ ಸ್ತೋತ್ರಂ. ಮುಕ್ತಾಮಯಾಲಂಕೃತಮುದ್ರವೇಣಿ ಭಕ್ತಾಭಯತ್ರಾಣಸುಬದ್ಧವೇಣಿ ಮತ್ತಾಲಿಗುಂಜನ್ಮಕರಂದವೇಣಿ ಶ್ರೀಮತ್ಪ್ರಯಾಗೇ ಜಯತಿ ತ್ರಿವೇಣಿ ಲೋಕತ್ರಯೈಶ್ವರ್ಯನಿದಾನವೇಣಿ ತಾಪತ್ರಯೋಚ್ಚಾಟನಬದ್ಧವೇಣಿ ಧರ್ಮಾರ್ಥಕಾಮಕಲನೈಕವೇಣಿ ಶ್ರೀಮತ್ಪ್ರಯಾಗೇ ಜಯತಿ ತ್ರಿವೇಣಿ ಮುಕ್ತಾಂಗನಾಮೋಹನಸಿದ್ಧವೇಣಿ ಭಕ್ತಾಂತರಾನಂದಸುಬೋಧವೇಣಿ ವೃತ್ಯಂತರೋದ್ವೇಗವಿವೇಕವೇಣಿ ಶ್ರೀಮತ್ಪ್ರಯಾಗೇ ಜಯತಿ ತ್ರಿವೇಣಿ ದುಗ್ಧೋದಧಿಸ್ಫೂರ್ಜಸುಭದ್ರವೇಣಿ ನೀಲಾಭ್ರಶೋಭಾಲಲಿತಾಚವೇಣಿ ಸ್ವರ್ಣಪ್ರಭಾಭಾಸುರಮಧ್ಯವೇಣಿ ಶ್ರೀಮತ್ಪ್ರಯಾಗೇ ಜಯತಿ ತ್ರಿವೇಣಿ ವಿಶ್ವೇಶ್ವರೋತ್ತುಂಗಕಪರ್ದಿವೇಣಿ ವಿರಿಂಚಿ ವಿಷ್ಣು ಪ್ರಣತೈಕವೇಣಿ ತ್ರಯೀಪುರಾಣಾಸುರಸಾರ್ಧವೇಣಿ ಶ್ರೀಮತ್ಪ್ರಯಾಗೇ ಜಯತಿ ತ್ರಿವೇಣಿ ಮಾಂಗಲ್ಯ ಸಂಪತ್ತಿ ಸಮೃದ್ಧವೇಣಿ ಮಾತ್ರಾಂತರಾನ್ಯಸ್ತನಿದಾನವೇಣಿ ಪರಂಪರಾಪಾತಕಹಾರಿವೇಣಿ ಶ್ರೀಮತ್ಪ್ರಯಾಗೇ ಜಯತಿ ತ್ರಿವೇಣಿ ನಿಮಜ್ಜದುನ್ಮಜ್ಜಮನುಷ್ಯವೇಣಿ ತ್ರಯೋದಯೋ ಭಾಗ್ಯವಿವೇಕವೇಣಿ ವಿಮುಕ್ತಜನ್ಮಾವಿಭವೈಕವೇಣಿ ಶ್ರೀಮತ್ಪ್ರಯಾಗೇ ಜಯತಿ ತ್ರಿವೇಣಿ ಸೌಂದರ್ಯವೇಣಿ ಸುರಸಾರ್ಧವೇಣಿ
माधुर्यवेणी महनीयवेणी रत्नैकवेणी रमणीयवेणी श्रीमत्प्रयागे जयति त्रिवेणी सारस्वताकारविगातवेणी कालिन्दकन्या मयलक्ष्यवेणी भागीरथीरूपमहेशवेणी श्रीमत्प्रयागे जयति त्रिवेणी श्रीमद्भवानी भवनैकवेणी लक्ष्मी सरस्वत्यभिमानवेणी माता त्रिवेणी त्रैरत्नवेणी श्रीमत्प्रयागे जयति त्रिवेणी त्रिवेणी दशकं स्तोत्रं प्रातर्नित्यं पठेन्नरः तस्य वेणी प्रसन्ना स्याद् विष्णुलोकं स गच्छति। इति श्रीमच्छङ्कराचार्यविरचितं त्रिवेणीस्तोत्रं ಸಂಪೂರ್ಣಂ. ಈ ತ್ರಿವೇಣಿ ಸ್ತೋತ್ರವನ್ನು ಪ್ರತಿದಿನ ಹೇಳ್ಕೊಂಡ್ರೆ ಸಾಕು. ಪ್ರಯಾಗದಲ್ಲಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದಷ್ಟೇ ಪುಣ್ಯ ಫಲ ಸಿಗೋದ್ರಲ್ಲಿ ಸಂಶಯನೇ ಇಲ್ಲ. ಇದು ಜಗದ್ಗುರು ಶ್ರೀಮತ್ ಶಂಕರಾಚಾರ್ಯರು ರಚಿಸಿದಂಥ ತ್ರಿವೇಣಿ ಸ್ತೋತ್ರ. ಇದನ್ನು ಯಾರ್ಯಾರು ಹೋಗಲಿಕ್ಕೆ ಆಗೋದಿಲ್ಲ, ಅಶಕ್ತರು, ರೋಗಿಗಳು, ವೃದ್ಧರು, ಮಕ್ಕಳು, ಹಿರಿಯರು, ಗಂಡಸರು, ಹೆಂಗಸರು ಯಾರಾದರೂ ಹೇಳ್ಕೊಬೋದು. ಸ್ನಾನವಾದ ನಂತರದಲ್ಲಿ ಪ್ರತಿದಿನ ಒಂದು ಸಲ ಶ್ರವಣ ಮಾಡಿ. ನಿಮಗೆ ಪ್ರಯಾಗಕ್ಕೆ ಹೋಗಿ ಸ್ನಾನ ಮಾಡಿದಷ್ಟೇ ಪುಣ್ಯ ಫಲ ಸಿಗುತ್ತೆ. ಇದೇ ರೀತಿ ವೇದಿಕ್ ರೂಟ್ಸ್ ಯೂಟ್ಯೂಬ್ ಚಾನಲ್ಲಿ ಬೃಹತ್ ಶ್ಲೋಕಗಳ ಮತ್ತು ಮಂತ್ರಗಳ ಸಂಗ್ರಹವನ್ನು ಶೇರ್ ಮಾಡ್ತಾ ಇದ್ದೀನಿ. ಇದು ನನ್ನ ಸಂಗ್ರಹದಲ್ಲಿರುವಂಥ 3 ತಲೆಮಾರುಗಳಿಂದ ನಾನು ಒಂದು ಹಿರಿಯರಲ್ಲಿ ಪೂರ್ವಜರಲ್ಲಿ ಕಲೆಕ್ಟ್ ಮಾಡಿರುವಂಥ ಮಂತ್ರಗಳು ಮತ್ತು ಶ್ಲೋಕಗಳ ಸಂಗ್ರಹಗಳು. ಇವೆಲ್ಲವನ್ನು ನಿಮ್ಮೊಂದಿಗೆ ಶೇರ್ ಮಾಡಬೇಕು ಅಂತ ಪ್ರತಿಯೊಂದಕ್ಕೂ ಶೇರ್ ಮಾಡ್ತಾ ಇದ್ದೀನಿ. ನಿಮಗಿದು ಪ್ರತಿಯೊಂದು ಸಿಗಬೇಕು ಅಂದರೆ ವೇದಿಕ್ ರೂಟ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹೊಸ ವಿಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆಗೆಲ್ಲ ವಿಡಿಯೋಗಳು ನಿಮಗೆ ಸುಲಭವಾಗಿ ಸಿಗುತ್ತೆ. ಅದ್ರ ಜೊತೆಯಲ್ಲಿ ನಿಮಗೆ ಯಾವುದಕ್ಕಾದರೂ ಪರಿಹಾರಕ್ಕಾಗಲಿ ಏನಾದರೂ ಕೋರಿಕೆಗಾಗಲಿ ನಿಮ್ಗೆ ಯಾವುದಾದ್ರು ಶ್ಲೋಕ ಬೇಕು, ಮಂತ್ರ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ. ಅದಕ್ಕೂ ಕೂಡ ನಾನು ಮುಂದಿನ ದಿನಗಳಲ್ಲಿ ತಿಳಿಸ್ತಾ ಹೋಗ್ತೀನಿ. ಮತ್ತು ಬೇರೆ ಶ್ಲೋಕದೊಂದಿಗೆ ಸ್ತೋತ್ರದೊಂದಿಗೆ ಭೇಟಿ ಆಗ್ತೀನಿ. ನಮಸ್ಕಾರ.